ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವು ಯಾರನ್ನ ನಿಮ್ಮ ದೊಡ್ಡ ಮಗ ಅನ್ಕೊಂಡಿದ್ದೀರೋ ಅವರು ನಿಮ್ಮ ದೊಡ್ಡ ಮಗ ಅಲ್ಲ. ಧನಂಜಯ ಅಂತ ಯಾರು ಈ ಮನೆಗೆ ಬಂದರೋ ಅವರೇ ಯಜಮಾನ್. ವಸಂತಣ್ಣ, ಇನ್ನೂ ಎಷ್ಟೊತ್ತಾಗುತ್ತೆ? ಸ್ವಲ್ಪ ಹೊತ್ತು. ಗುರುಗಳು ದೇವಸ್ಥಾನದ ಹತ್ರ ಕವಡೆ ಕೇಳ್ತಾವ್ರೆ. ಅವ್ರು ಬಂದು ಹೇಳೋವರೆಗೂ ನಾವು ಇಲ್ಲೇ ಇರಬೇಕು, ಎಲ್ಲೂ ಹೋಗಂಗಿಲ್ಲ. ಗುರುಗಳೇ, ಏನಾಯ್ತು? ದೈವದ ಮುಂದೆ ಕವಡೆ ಪ್ರಶ್ನೆ ಹಾಕಿ ಕೇಳಿದೆ ವಸಂತ. ಏನಾದರೂ ಒಳ್ಳೆ ಸುದ್ದಿ ತೋರ್ತಾ? ಹೌದು ವಸಂತ, ಇವತ್ತೆಲ್ಲ ಕಾಯಕಕ್ಕೂ ಶುಭ ದಿನ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ. ಅಲ್ಲ ಗುರುಗಳೇ, ಬೆಟ್ಟದ ಸ್ವಾಮಿಗಳು ಹೇಳಿದರು, ನಾಗ ಪೂರ್ಣಿಮೆ ದಿವಸ ನಾಗಮ್ಮನ ಕಣ್ಣು ಕಣ್ಣೂರಿಗೆ ಬಂದು ಬೀಳುತ್ತೆ. ಅದನ್ನು ಯಾರೂ ಮುಟ್ಟೋ ಹಾಗಿಲ್ಲ. ಸ್ವತಃ ನಾಗಿಣಿನೇ ಆ ಕಣ್ಣನ್ನು ದೇವಿಗೆ ಜೋಡಿಸ್ಬೇಕು. ಅದೇ ಕ್ರಮ. ಆಗಷ್ಟೇ ಆ ಕಣ್ಣು ದೇವಿಗೆ ಹೊಂದೋದು ಅಂತ ಹೇಳಿದರು. ಆದರೆ ಕಣ್ಣಮ್ಮನ ಕಣ್ಣೇನೋ ಕಣ್ಣೂರಿಗೆ ಬಂದು ಬಿತ್ತು. ಅದನ್ನು ಜೋಡಿಸೋದಕ್ಕೆ ನಾಗಿಣಿನೇ ಇಲ್ವಲ್ಲ. ಹೀಗಾದರೆ ಪೂಜೆ ಪೂರ್ಣ ಆಗೋದಾದರೂ ಹೇಗೆ ಗುರುಗಳೇ? ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರಾ? ಇಲ್ಲಿಗೆ ನಾಗಿಣಿನೂ ಬರಬೇಕು, ನಾಗ ದೇವತೆನೂ ಬರಬೇಕು. ಹಾಗೆ ಮಾಡೋಂಥವ್ರು ನಮ್ಮ ಜೊತೆಲಿದ್ದಾರೆ. ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಹೋದ ಜನ್ಮದಲ್ಲಿ ಅರ್ಧಕ್ಕೆ ನಿಂತಿದ್ದ ನನ್ನ ಗುರಿ ಈಗ ನೆರವೇರ್ತಾ ಇದೆ. ಗುರಿನ? ಏನಯ್ಯ ನಿನ್ನ ಗುರಿ? ಗುರಿನಾ? ಅದು ಹಾಗಲ್ಲ ವಸಂತಣ್ಣ. ಹೋದ ಜನ್ಮದಲ್ಲಿ ಕಣ್ಣಮ್ಮನ ಗುಡಿ ಕಾವಲುಗಾರ ಆಗಿದ್ದೆ ನಾನು. ಆ ಸಮಯದಲ್ಲಿ ಕಣ್ಣಮ್ಮನ ಕಣ್ಣು ಕಾಪಾಡೋಕ್ಕಾಗದೆ, ನನ್ನ ಕರ್ತವ್ಯ ನಿಭಾಯಿಸೋಕ್ಕಾಗದೆ ಸತ್ತು ಹೋಗಿದ್ದೆ. ಅದು ಈ ಜನ್ಮದಲ್ಲಿ ನೆರವೇರ್ತಾ ಇದೆ ಅಂತ ಹೇಳಿದೆ. ಯಾಕೆ, ಏನಾದ್ರೂ ಅನುಮಾನನಾ? ಹಾಗೇನಿಲ್ಲ ಕಣಯ್ಯ, ನಿನ್ನ ಮೇಲೆ ಅನುಮಾನ ಪಡ್ತಾ ಇಲ್ಲ ನಾನು. ಇಲ್ಲಿ ಕೇಳು. ಅಲ್ಲ ಕಣಯ್ಯ, ಕಣ್ಣಮ್ಮನಿಗೆ ಒಂದೇ ಒಂದು ಕಣ್ಣಿದೆ ಅಂತ ನಿನ್ನ ಕಣ್ಣನ್ನೇ ಕಿತ್ಕೊಟ್ಟ ಮಹಾನ್ ಭಕ್ತ ನೀನು. ನಾವು ನಿಮ್ಮ ಮೇಲೆ ಅನುಮಾನ ಪಡ್ತೀವೇನಯ್ಯ? ಹೇಳ್ರಪ್ಪ, ಹೇಳ್ರಿ. ಸರಿ, ಏನೋ ಹೇಳಬೇಕು ಅಂತ ಬಂದಲ್ಲ, ಅದೇನು ಹೇಳು. ಇಲ್ಲಿ ಎಲ್ಲ ಸರಿಯಾದ ಸಮಯಕ್ಕೆ ನಡೀತಾ ಇದೆ. ನಾನು ಒಬ್ರನ್ನ ಕರ್ಕೊಂಬಂದಿದ್ದೀನಿ. ಅವರು ಇಲ್ಲೇ ಊರು ಹೊರಗಡೆ ಇದ್ದಾರೆ. ಇವತ್ತೇ ಪೂಜೆ ಆಗುತ್ತೆ ಅಂದ್ರೆ ಇವತ್ತೇ ಅವರು ನಾಗಿಣಿನ ಕರೆಸ್ತಾರೆ. ಕರ್ಸೋ ಜವಾಬ್ದಾರಿ ಅವ್ರದ್ದು. ಆಯ್ತು ಆಯ್ತು, ಇವತ್ತೇ ಕರ್ಸಪ್ಪ. ಕೆಟ್ಟ ಗಳಿಗೆ ಎಲ್ಲ ಇವತ್ತೇ ಮುಗ್ದು ಹೋಗ್ಲಿ. ಇವತ್ತು ಶುಭ ದಿನ ಅಂತ ಗುರುಗಳು ಹೇಳಿದ್ರು. ಒಳ್ಳೆ ಕೆಲಸಗಳು ಇವತ್ತೇ ನಡೆದು ಹೋಗ್ಲಿ, ಪೂಜೆ ಆಗೋಗ್ಲಿ. ಗುರುಗಳನ್ನ ಕರ್ಕೊಂಡು ಬಾ. ನಾನು ಪೂಜಾ ಸಾಮಗ್ರಿ ಎಲ್ಲ ತಯಾರು ಮಾಡ್ತೀನಿ. ನಾವು ಆ ಜಾಗದಲ್ಲಿ ಇರ್ತೀವಿ. ಕರ್ಕೊಂಡು ಬಾ. ಏನಯ್ಯ, ಗುರುಗಳು ಒಂದ್ ಮಾತು ಹೇಳಿದ್ರೆ ಹೋಗು ಶತಶೃಂಗ, ಕರ್ಕೊಂಬ. ಸರಿ ಗುರುಗಳೇ, ಬರ್ತೀನಿ.
ಇದ್ಯಾವ ನ್ಯಾಯ ದೇವ? ಬೇಡಿಕೆಗೂ ನಿನ್ನಲ್ಲಿ ಬೆಲೆ ಇಲ್ಲವೇ? ಇಂಥ ಕಠಿಣ ನಿಲುಬೇಕೆ ಮತ್ಯಾವ ಪರೀಕ್ಷೆ ಮಾಡುತ್ತಿರುವೆ ದೇವ? ಪರೀಕ್ಷೆಗೂ ಕೊಂಚ ಗಡುವನ್ನು ಕೊಡದೆ ಕೊನೆಗೂ ಅಂತಿಮ ದಿನ ಬಂದೇ ಬಿಟ್ಟಿತಲ್ಲ ದೇವ. ನಾಗಿಣಿಯ ಬಂಧನವಾದರೆ ನಾಗದ್ವೇಷಿಗಳಿಗೆ ಶಿವಾನಿಯೇ ನಾಗಿಣಿ ಎಂದು ತಿಳಿದು ಬಿಟ್ಟರೆ ಮಹಾ ಅಪರಾಧವೇ ಆಗುತ್ತದೆ ತಂದೆ. ನಾಗಲೋಕದ ಅಳಿವು ನಿಶ್ಚಿತ. ಸಜ್ಜನ ಸಂಕಟ. ನಿನಗೆ ಯಾವ ರೀತಿಯಲ್ಲಿ ಪ್ರೀತಿ ಇದೆ ತಂದೆ? ಲೋಕದ ಕಲ್ಯಾಣಕ್ಕಾಗಿ ಕಾರ್ಕೋಟಕ ವಿಷವನ್ನೇ ಕುಡಿದ ತಂದೆ ನೀನು. ಲೋಕವನ್ನು ಕಾಯಬಾರದೆ ತಂದೆ. ಅಂತಿಮ ದಿನಗಳಲ್ಲಿ ಕ್ಷುದ್ರ ಶಕ್ತಿಗಳನ್ನು ಸಾಯಿಸಿ ಸಾತ್ವಿಕ ಶಕ್ತಿಗಳನ್ನ ಬದುಕಲು ಬಿಡು ಭಗವಂತ. ಭೋಲೆನಾಥ, ಪ್ರೇತ ಶಕ್ತಿಗಳು ನಿನ್ನ ಅಡಿಯಾಳಾಗಿರಲು ಲೋಕದ ಸೇವೆಗಾಗಿ ಬಂದವಳು ಅವಳ ಗುರಿ ಮುಟ್ಟುವವರೆಗೂ ಅವಳ ಜೊತೆ ನಿಲ್ಲು ಮಹಾಕಾಳ. ಮಹಾದೇವ, ಗುರಿ ತಲುಪದೆ ಮರಣವನ್ನು ಅಪ್ಪಿದರೆ ಅವಳಿಗೆ ಮುಕ್ತಿ ದೊರಕದು. ಸರ್ವರಿಗೂ ಸರ್ಮಂಗಳವನ್ನುಂಟು ಮಾಡಲು ಈ ಲೋಕದ ಕಾಯಕಕ್ಕೆ ಬಂದವಳು. ಈ ಲೋಕದವರಿಂದಲೇ ನಾಶವಾದರೆ ಸೃಷ್ಟಿಯೇ ನಾಶವಾದಂತೆ. ಪ್ರಳಯ ಕಾಲನಿಗೆ ಏಕೆ ವಿಶ್ರಾಂತಿ? ಶಿವ ಪರಮಾತ್ಮ, ತಿಳಿಗೇಡಿಗಳ ಉಪಟಳ ಮಿತಿ ಮೀರಿ ನಡೆಯುತ್ತಿದೆ. ನಿನ್ನ ತೀಕ್ಷ್ಣ ದೃಷ್ಟಿಗೆ ತಿಳಿಯುತ್ತಿಲ್ಲವೇ ಮಹಾಕಾಯ? ಇಲ್ಲ, ಕಂಡು ಕಾಣದಂತೆ, ಕೇಳಿದರೂ ಕೇಳಿಸದಂತೆ ಸ್ತಬ್ಧನಾಗಿ ಕುಳಿತಿರುವೆ ಆ ತಂದೆ. ಇಲ್ಲ, ಎಲ್ಲವನ್ನೂ ನೀನೇ ನಿಭಾಯಿಸಿಕೊಂಡು ಬರುವೆ ಎಂದು ಪ್ರಶ್ನೆಯನ್ನಿಟ್ಟಿರುವೆ ಆ ತಂದೆ. ಶಿವನೇ, ನಿನ್ನಾಟವನ್ನು ಬಲ್ಲವರಾರು. ಪುಟ್ಟತ್ತೆ, ಎಲ್ಲಿಗೆ ಇಷ್ಟು ಅವಸರವಾಗಿ ಹೋಗ್ತಾ ಇದ್ದೀರಾ? ನಿನಗೆ ಗೊತ್ತಿಲ್ವಾ ಸಹಸ್ರ? ಇವತ್ತು ನಮ್ಮೂರಿಗೆ ನಾಗಿಣಿನ ಕರ್ಸೋ ಪೂಜೆ ನಡೀತಾ ಇದೆ. ಬೇಗ ಹೋಗ್ಬೇಕು, ದಾರಿ ಬಿಡು. ಶಿವಾನಿ, ಇವತ್ತು ನಾಗಿಣಿ ಬಂಧನ ಆಗ್ತಿದೆ. ನಿನ್ನ ಮೂರಿಗೆ ಕಾಲಿಟ್ಟಿದ್ದು ಎಲ್ಲ ಒಳ್ಳೇದಾಗ್ತಾ ಇದೆ. ನೀನ್ ಬರೋದು ಒಂದಿನ ಮುಂಚೆ ಕಣ್ಣಮ್ಮನ ಕಣ್ಣು ಈ ಊರಿಗೆ ಬಂದ್ಬಿತ್ತು. ನನ್ನ ಅಬ್ಬಾಯಿ ಮನೆಗೆ ಬಂದ. ಎಲ್ಲ ಒಳ್ಳೇದಾಗ್ತಿದೆ. ಇವಾಗ ಆ ನಾಗಿಣಿ ಕತೆನೂ ಮುಗೀತು. ಅಲ್ಲ, ಇದೆಲ್ಲ ಹೇಗೆ? ಎಲ್ಲ ಅಷ್ಟು ಸುಲಭನಾ? ಹೌದಮ್ಮ, ಒಬ್ರು ಮಹಾಗುರುಗಳು ಊರಿಗೆ ಬಂದಿದಾರಂತೆ. ಅವರು ಮಹಾಪೂಜೆ ಮಾಡ್ತಾ ಇದ್ದಾರೆ. ಅವರು ನಾಗಿಣಿನ ಕರೆಸಿ ಕಣ್ಣಮ್ಮನ್ಗೆ ಕಣ್ ಜೋಡ್ಸೋ ಕೆಲಸ ಮಾಡ್ತಾರೆ. ಇಷ್ಟು ದಿನ ನಾವು ಇಂಥ ದಿನಕ್ಕೋಸ್ಕರನೇ ಕಾಯ್ತಾ ಇದ್ವಿ. ಶಿವಾನಿ, ಇದನ್ನೇನಾದ್ರೂ ಅಭಯ್ ಕೇಳಿಸ್ಕೊಂಡಿದ್ರೆ ನೀವಿನ್ನೂ ಯಾವ ಕಾಲದಲ್ಲಿದ್ದೀರಾ? ಇಷ್ಟು ದಿನ ಬರ್ದೇ ಇರೋ ನಾಗಿಣಿ ಎಲ್ಲಿಂದ ಬರ್ತಾಳೆ ಅಂತ ನಮ್ಗೆ ಬೈತಾ ಇದ್ದ. ಈ ಊರಿನ ಎಲ್ರಿಗೂ ಇವತ್ತು ಉತ್ತರ ಸಿಗ್ತಾ ಇದೆ. ಅಭಯ್ಗೆ ಈ ಊರಿನ ವಿಚಾರ ಅಂದ್ರೆ ಎಲ್ಲ ಕಟ್ಟುಕತೆ. ಏನ್ ಕಟ್ಕತೆ ಸಹಸ್ರ? ನಾಗಿಣಿ ಅವನು 6-7 ತಿಂಗಳು ಬಂಧನದಲ್ಲಿ ಇಟ್ಟಿದ್ದಿದ್ ಸುಳ್ಳ? ಇಲ್ಲ, ಎಲ್ಲ ಮರ್ತು ಊರಿಗೆ ಬಂದಿದ್ದ ಅವನ್ನ ದೀಪದ ಸಹಾಯದಿಂದ ನೀನ್ ಸರಿ ಮಾಡಿದ್ ಸುಳ್ಳ? ಎಲ್ಲ ಸತ್ಯ ತಾನೇ? ನೋಡ್ ಸಹಸ್ರ, ಇವತ್ತು ನಾಗಿಣಿ ಬಂಧನ ಆಗೋದು ಸತ್ಯ, ಹಾಗೆ ಕಣ್ಣೂರಿಗೆ ಬಡ್ದಿರೋ ಶಾಪ ದೂರ ಆಗೋದು ಸತ್ಯ. ಒಟ್ನಲ್ಲಿ ಆ ನಾಗಿಣಿ ಸಾವಾದ್ರೆ ಅಷ್ಟೇ ಸಾಕು. ಸಹಸ್ರ, ಹುಡ್ಗೋಲು, ಈಟಿ, ಚಾಕು ಏನ್ ಸಿಕ್ಕಿದ್ರು ತೊಗೊಂಡು ಬೇಗ ಬಂದ್ಬಿಡು. ಅದೆಲ್ಲ ಯಾಕೆ? ಅಲ್ಲಮ್ಮ, ಆ ನಾಗಿಣಿ ನಮ್ಮೂರಿಗೆ ಎಷ್ಟೆಲ್ಲ ಕಾಟ ಕೊಟ್ಟಿದ್ದಾಳೆ. ಅವಳಿಂದ ಎಷ್ಟು ಜನರ ಪ್ರಾಣ ಹೋಗಿದೆ. ನಮ್ಮೂರು ಮರುಭೂಮಿ ಆಗಕ್ಕೆ ಕಾರಣ ಅವಳು. ಅವಳಿಗೆ ತಕ್ಕ ಪಾಠ ಕಲಿಸ್ಬೇಕು. ಅವಳಿಂದ ತೊಂದರೆ ಆಗಕ್ ಮುಂಚೆ ಅವಳಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಊರವರೆಲ್ಲ ನಿರ್ಧಾರ ಮಾಡಿದೀವಿ. ಪಾಠ ಕಲಿಸ್ತೀವಿ. ಅದಕ್ಕೆ ಈ ಕುಡ್ಗೋಲು.
ನೋಡಿದ್ಯಾ ಶಿವಾನಿ, ನಮ್ಮೂರಲ್ಲಿ ಪ್ರತಿಯೊಬ್ಬರಿಗೂ ನಾಗಿಣಿ ಮೇಲೆ ಎಷ್ಟು ಕಿಚ್ಚಿದೆ ಅಂತ. ಸರಿ ಬಾ, ನಾವು ಹೋಗೋಣ. ನೀನು ಹೋಗಿರು, ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀನಿ. ಸರಿ. या परवरदिगार, तुम जो बोला है मैं वही कर रहा हूँ। कुछ ही दिनों में मैं कन्नूर में पांव रखने वाला हूँ। उधर कुछ भी हो सकता है। नागिनी को गिरफ्तार करना है, कितना भी लाशें गिर सकता है। अच्छे और बुराई के लड़ाई में मुझे भी एक मौका मिला है। ये तुम दिया हुआ मौका है, मैं इस्तेमाल कर रहा हूँ। ಉಸ್ತಾದ್, ಕಣ್ಣೂರಲ್ಲಿ ಎಲ್ಲ ತಯಾರಾಗಿದ್ದಾರೆ. ನಾಗಿಣಿನ ಬಂಧಿಸೋದಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ನೀವು ಬರಬೇಕು ಉಸ್ತಾದ್. मैं सोच रहा था, मैं मालिक के साथ बात कर रहा था। होगा ना ಉಸ್ತಾದ್, ಈಗೇನ್ ಮಾಡೋದು ಉಸ್ತಾದ್? नागिनी को गिरफ्तार करने का शक्ति हमारा पास है सदस्यों। क्यों डरता है? डरना नहीं। ಓ ಅಲ್ಲ ಉಸ್ತಾದ್, ಇದನ್ನ ತಗೊಂಡೋಗಿ ಅವಳನ್ನ ಬಂಧಿಸಿದ್ರೆ ನಾಗಿಣಿನ ಕಣ್ಣಮ್ಮನ ಕಣ್ಣು ತಗೊಂಡೋಗಿ ಕಣ್ಣಮ್ಮನ ಹಾಕ್ಬೇಕಂತೆ. ಅಲ್ಲ, ಮತ್ತೆ ತಿವಿದು ತೆಗಿಬೇಕಲ್ಲ ಅಂತ. सांप को बंदी बना दिया है। ನಿನ್ನನ್ನ ಯಾರು ತಡೆಯಕ್ಕಾಗಕ್ಕಿಲ್ಲ. ಸುಮ್ಮನೆ ಹೆದರ್ಕೊಂಬೇಡ. ಆ ಮಾಲೀಕ ಫೈಸಲಾ ಮಾಡಾಗಿದೆ, ಎಲ್ಲ ಅವನು ಹೇಳ್ದಂಗೆ ಆಗ್ತದೆ. ಹಂಗಾರೆ ಹೊರಡೋಣ ಉಸ್ತಾದ್. ಹೊರಡೋಣ. ದಿಗ್ವಿಜಯನು ಬಂದ್ಬಿಡಿ. ಅಯ್ಯೋ, ಅವನೆಲ್ಲ ಹೋಗಿದ್ದಾನೆ? वो नहाने के लिए तालाब के पास गया है। ದೇವ್ರೆ, ನಾನು ಅದೆಷ್ಟೇ ಪ್ರಯತ್ನ ಮಾಡ್ತಿದ್ರು ಕಣ್ಣೂರಿಂದ ಆಚೆ ಕಾಲಿಡೋಕೆ ನನ್ನ ಕೈಲಿ ಆಗ್ತಾನೆ ಇಲ್ಲ. ಇಲ್ಲಿನ ಬೆಂಕಿ ನನ್ನ ಘಾಸಿಗೊಳಿಸ್ತಾ ಇದೆ. ನಾನು ಏನ್ ಮಾಡ್ಲಿ ದೇವ್ರೆ? ಕಣ್ಣೂರಿನ ಒಳಗಡೆ ನಾನು ಬಂದಾಯ್ತು, ನಾಗಮಣಿ ಎಲ್ಲಿದೆ ಅಂತ ನಾನು ತಿಳ್ಕೊಂಡು ಆಯ್ತು, ಅದನ್ನ ತಗೊಂಡು ನಾನು ಹೋಗ್ಬಲ್ಲೆ. ಆದ್ರೆ ನನ್ನ ಸುತ್ತ ಶತ್ರುಗಳ ತುಂಬಿಕೊಂಡಿದ್ದಾರೆ. ಒಳ್ಳೆಯವರು ಕೂಡ ನನ್ನನ್ನು ಶತ್ರು ಅಂದ್ಕೊಂಡಿದ್ದಾರೆ. ಇವತ್ತು ಊರವರೆಲ್ಲ ನನ್ನನ್ನು ಬಂಧಿಸಿ ಏನೋ ಪೂಜಾ ಕ್ರಮಗಳನ್ನ ಮಾಡಬೇಕು ಅಂದ್ಕೊಂಡಿದ್ದಾರೆ. ನಾನಿಲ್ಲಿ ಬಂಧನ ಆದ್ರೆ ನನಗೆ ಉಳುಗಾಲ ಇಲ್ಲ ದೇವ. ಯಾಕಂದ್ರೆ ಇವರೆಲ್ಲರಿಂದ ತಪ್ಪಿಸ್ಕೊಳ್ಳೋಕೆ ನನ್ನಲ್ಲಿ ನಾಗಶಕ್ತಿನೂ ಇಲ್ಲ. ಹೇಗಾದ್ರೂ ಮಾಡಿ ನನ್ನನ್ನ ನೀನೇ ಕಾಪಾಡಬೇಕು. ಇದಕ್ಕೆಲ್ಲ ನೀನೇ ಒಂದು ದಾರಿ ತೋರಿಸ್ಬೇಕು ದೇವ. ನೀವು ಯಾರನ್ನ ನಿಮ್ಮ ದೊಡ್ಡ ಮಗ ಅನ್ಕೊಂಡಿದ್ದೀರೋ ಅವರು ನಿಮ್ಮ ದೊಡ್ಡ ಮಗ ಅಲ್ಲ. ಧನಂಜಯ ಅಂತ ಯಾರು ಈ ಮನೆಗೆ ಬಂದರೋ ಅವರೇ ಯಜಮಾನ್. ಮಾದಲಮ್ಮಾಯ ನಮಃ. ಓಂ ಮಾದಲಮ್ಮಾಯ ನಮಃ. ಓಂ ಮಾದಲಮ್ಮಾಯ ನಮಃ. ತಾಯೇ ಮಾದಲಮ್ಮ, ನಿನ್ನ ಆಶೀರ್ವಾದದಿಂದ ಈ ದೇಹವನ್ನು ಪಡೆದುಕೊಂಡಿದ್ದೇನೆ. ನನ್ನ ಆತ್ಮವನ್ನು ಸೇರಲು
ಎಲ್ಲ ಸಜ್ಜನ್ನು ಮಾಡಿಕೊಂಡಿದ್ದೇನೆ. ಬರುವ ರವಿವಾರದ ಘೋರ ಅಮಾವಾಸ್ಯೆಯಂದು ನಾನು ಇವನಾಗಿ ರೂಪಾಂತರಗೊಳ್ಳುತ್ತೇನೆ. ಇಡೀ ಜಗತ್ತೇ ಅಳಿದರು ನಾನು ಅಮರನಾಗಿ ಉಳಿಯುತ್ತೇನೆ. ಜೈ ಮಾದಲಮ್ಮ. ನನ್ನನ್ನ ಇಲ್ಲಿ ನಿರೀಕ್ಷೆ ಮಾಡಲಿಲ್ಲ ಅಲ್ವಾ ದಿಗ್ವಿಜಯ? ಹೇಗ್ ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ಸಾವು ಬಂದು ಎದುರು ನಿಂತಾಗ ತಪ್ಪಿಸ್ಕೊಳಕ್ಕಾಗಲ್ಲ. ನೀನು ತಪ್ಪು ತಿಳ್ಕೊಂಡಿದೀಯಾ ಶಿವಾನಿ. ಇಲ್ಲಿ ನೀನು ಬಂಧನದಲ್ಲಿದ್ದೀಯಾ. ಆ ವಿಷಯ ತಿಳ್ಕೊಂಡೆ ನಾನಿಲ್ಲಿಗೆ ಬಂದಿದ್ದು. ತಪ್ಪು ಮಾಡ್ಬಿಟ್ಟೆ ನಾನು. ಅವತ್ತು ನಾಗಮಾತ ನೀನು ಧನಂಜಯ ಅಲ್ಲ ದಿಗ್ವಿಜಯ ಅಂತ ಎಲ್ರ ಮುಂದೆ ಸತ್ಯ ಹೇಳಿದಾಗ ನಿನ್ನ ಸಾಯಿಸ್ದೆ ಸುಮ್ಮನೆ ಬಿಟ್ಟಿದ್ದೆ ನನ್ನ ತಪ್ಪು. ಕೆಲವು ತಪ್ಪುಗಳಿಗೆ ತುಂಬ ದೊಡ್ಡ ದಂಡನ ತೆರಬೇಕಾಗುತ್ತೆ. ಅದಕ್ಕೆ ಉದಾಹರಣೆ ನೀನು. ಹಾಗೆ ನಿನಗೆ ಎಚ್ಚರಿಸ್ತಾ ಇರೋ ನಾನು. ನಾಗಮಣಿಗೋಸ್ಕರ ನಿನ್ನ ಆದಿಶೇಷನನ್ನು ನಾನು ಸಾಯಿಸ್ದೆ. ಇನ್ನೇನಾದ್ರೂ ಶಕ್ತಿನ ಪಡ್ಕೋಬೇಕು ಅನ್ನೋ ಅಷ್ಟರಲ್ಲಿ ಒಬ್ಬೊಬ್ಬರಾಗಿ ನನ್ನ ಸ್ನೇಹಿತರನ್ನ ನೀನು ಸಾಯಿಸ್ತಾ ಬಂದೆ. ಈಗ ನಿನ್ನ ಸರ್ದಿ. ಆ ತಾಕತ್ತು ನಿನಗಿಲ್ಲ ಶಿವಾನಿ. ನೀನೊಂದು ಯಕಶ್ಚಿತ್ ಹೆಣ್ಣು. ಅತ್ತ ನಾಗವೂ ಅಲ್ಲದ ಇತ್ತ ಮನುಷ್ಯಳು ಅಲ್ಲದ ಒಂದು ಹೆಣ್ಣು ಅಷ್ಟೇ. ಯಾವ ಶಕ್ತಿನೂ ಇಲ್ಲ ನಿನಗೆ. ನಿನ್ನಿಂದ ನನಗೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ಜೀವನ ಮುಂದೆ ಏನಾಗುತ್ತೋ, ನನ್ನ ಗುರಿ ಏನಾಗುತ್ತೋ, ನನ್ನ ಆದಿಶೇಷ ನನಗೆ ಸಿಗ್ತಾನೋ ಇಲ್ವೋ, ನಾಗಮಣಿನ ನಾನು ಪೂರ್ವ ಸ್ಥಿತಿಗೆ ತಲುಪಿಸ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಿನ್ನ ಸಾವು ಮಾತ್ರ ನನ್ನ ಕೈಯಿಂದನೇ ಅನ್ನೋದು ಖಚಿತ. ನೋಡು ದಿಗ್ವಿಜಯ, ನಿನ್ನನ್ನು ಸಾಯಿಸೋದಕ್ಕೆ ನನಗೆ ನಾಗಿಣಿ ರೂಪನೂ ಬೇಕಾಗಿಲ್ಲ, ನಾಗಶಕ್ತಿನೂ ಬೇಕಾಗಿಲ್ಲ. ನನ್ನ ಒಳಗಿರೋ ಕಿಚ್ಚಿದೆಯಲ್ಲ ಅದೊಂದೇ ಸಾಕು. ಆದಿಶೇಷನ ಕೊಂದು ನೀನು. ಅದು ಒಂದು ಕಾರಣ ಸಾಕು ನಿನ್ನನ್ನು ಸಂಹಾರ ಮಾಡೋದಕ್ಕೆ. ಮುಗಿತು. ನಿನ್ನ ಸಾವು ನನ್ನಿಂದಾನೆ. ಯಾಕೆ ಕರೆಂಟ್ ಶಾಕ್ ಹೊಡಿತಾ? ಅಥವಾ ನನ್ನನ್ನು ಮುಟ್ಟಿದ್ರೆ ಬೆಂಕಿ ಶಾಖನೆ ನಿನಗೆ ತಟ್ಟಿದ ಹಾಗಾಯ್ತಾ? ಇದೇನು ಗೊತ್ತಾ? ಯೂಸುಫ್ ಜಿನ್ನ ಕಟ್ಟಿರೋ ಮಂತ್ರದ ದಾರ. ನಿನ್ನ ಪಾಲಿಗೆ ಸಾವಿನ ದಾರ. ಒಂದು ವೇಳೆ ನೀನು ನನ್ನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ರೆ ನಿನ್ನ ಸ್ಥಿತಿ ಏನಾಗುತ್ತೆ ಅಂತ ನಿನಗೆ ಗೊತ್ತಾ? ಕುತಂತ್ರದ ಮಂತ್ರದಿಂದ ನೀನು ತಪ್ಪಿಸ್ಕೊಂಡ್ರೆ ಅದು ನಿನ್ನ ಗೆಲುವಲ್ಲ ದಿಗ್ವಿಜಯ. ಯಾವತ್ತಿದ್ರೂ ನಿನ್ನ ಸಾವು ನನ್ನಿಂದಾನೆ. ನೀನು ಮಗಳನ್ನೇ ಕೊಂದ ಪಾಪಿ ಅಂತ ಎಲ್ರಿಗೂ ಹೇಳ್ತೀನಿ. ಏನ್ ತಮಾಷೆ ಮಾಡ್ತಿದೀಯಾ ಶಿವಾನಿ?
ಈ ಊರಿನಲ್ಲಿ ಯಾರಿಗೂ ನಾನು ಧನಂಜಯ ಅಂತನೂ ಗೊತ್ತಿಲ್ಲ, ದಿಗ್ವಿಜಯ ಅಂತನೂ ಗೊತ್ತಿಲ್ಲ. ಹಾಗಾಗಿ ನೀನು ಹೋಗಿ ಏನು ಹೇಳಿದ್ರು ನನಗೆ ಯಾವ ವ್ಯತ್ಯಾಸನೂ ಇಲ್ಲ. ಇನ್ನೂ ಒಂದು ವಿಷಯ ಗೊತ್ತಾ ನಿನಗೆ? ಶಿವಾನಿ ಯಾರು ಅಂತ ಈ ಊರಿನವ್ರಿಗೆ ಗೊತ್ತಿಲ್ಲ. ಆದರೆ ನಾಗಿಣಿ ಬಗ್ಗೆ ಮಾತ್ರ ಜನ್ಮಾಂತರಗಳ ಸೇಡೆ ಇದೆ. ಒಂದು ವೇಳೆ ನಾನು ಈ ಊರಿನ ಜನರ ಮುಂದೆ ಹೋಗಿ ನೀನೇ ನಾಗಿಣಿ ಅಂತ ಕೂಗಿ ಹೇಳಿದ್ರೆ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ಅವ್ನು ಈ ಪರಿಸ್ಥಿತಿ ಕಾರಣ ಆಗಿರೋ ನಾಗಿಣಿನ ಸುಟ್ಟಾಕ್ಬಿಡ್ತೀನಿ. ಈಗ ನೀನಾಗೆ ನನ್ನ ಎದುರುಗಡೆ ಬಂದಿದ್ದು ಒಳ್ಳೇದೇ ಆಯ್ತು. ಯಾಕೆ ಅಂದ್ರೆ ಇಷ್ಟು ದಿನ ನಾಗಮಣಿ ಪಡೆಯೋರ ಜೊತೆ ನಾನೂ ಒಬ್ಬ ಆಗಿದ್ದೆ. ಆದರೆ ಅದು ನಾನು ಮಾತ್ರ ಆಗಬೇಕು. ನಾಗಮಣಿ ಯಾವತ್ತಿದ್ರೂ ನನಗೆ ಮಾತ್ರ ಸ್ವಂತ ಆಗಬೇಕು. ಅದಕ್ಕೆ ನಿನ್ನ ಸಹಾಯ ಬೇಕು ನನಗೆ.